ಸ್ಟೇಟ್ ಆ್ಯಂಡ್ ಪ್ರೂವ್ ಕೌಚಿಸ್ ಇಂಟೆಗ್ರಲ್ ಥಿಯರಮ್. ಭಾಳ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು. ಎಕ್ಸಾಮಲ್ಲಿ ಸಾಕಷ್ಟು ಸರಿ ಕೇಳಿದ್ದಾನೆ. ಇಂಟೆಗ್ರಲ್ಸ್ ಥಿಯರಮು ಮತ್ತು ಇಂಟೆಗ್ರಲ್ ಫಾರ್ಮುಲಾ ಕನ್ಫ್ಯೂಷನ್ ಮಾಡ್ಕೊಂಬಿಡಿ. ಇದು ಇಂಟೆಗ್ರಲ್ಸ್ ಥಿಯರಮು, ಇಂಟೆಗ್ರಲ್ ಫಾರ್ಮುಲಾ ಮುಂದೆ ಬರುತ್ತೆ. ಅದು ಇಂಪಾರ್ಟೆಂಟ್ ಥಿಯರಮ್ಮೇ. ಈ ಎಕ್ಸಾಮಿಗೆ 2 ಥಿಯರಮಲ್ಲಿ ಒಂದು ಥಿಯರಮ್ನ ಎಕ್ಸಾಮಿಗೆ ಗ್ಯಾರಂಟಿ ಕೇಳ್ತಾ ಇರ್ತಾನೆ. ಸೊ ಹಂಗಾಗಿ ಎರಡನ್ನು ಕನ್ಫ್ಯೂಸ್ ಮಾಡ್ಕೊಂಬಿಡ್ರಿ. ಇದು ಥಿಯರಮ್ಮು, ಮುಂದೆ ಬರೋದು ಫಾರ್ಮುಲಾ. ಸ್ಟೇಟ್ಮೆಂಟು: ಇಫ್ ಎಫ್ ಆಫ್ ಝಡ್ ಈಸ್ ಅನಲಿಟಿಕ್ ಫಂಕ್ಷನ್ at all points within and on a closed contour C, then closed integral of C f of z dz is equal to 0. Proof: consider a function f of z equals u of x comma y plus I into v of x comma y. Let C be the closed contour in a domain D enclosing the region R. Therefore, integral of C f of z dz is equal to integral of C ಎಫ್ ಆಫ್ ಝಡ್ ಅಂದರೆ ಯು ಪ್ಲಸ್ ಐ ವಿ ಆ್ಯಂಡ್ ಡಿ ಝಡ್ ಅಂದರೆ ಡಿ ಎಕ್ಸ್ ಪ್ಲಸ್ ಐ ಇಂಟು ಡಿ ವೈ. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿ ರಿಯಲ್ ಆ್ಯಂಡ್ ಇಮೇಜಿನರಿ ಪಾರ್ಟ್ ಸಪ್ರೇಟ್ ಮಾಡ್ಕೊಂಡ್ರೆ ನಿಮಗೆ ಇಂಟೆಗ್ರಲ್ ಆಫ್ ಸಿ ಯು ಇಂಟು ಡಿ ಎಕ್ಸ್ ಮೈನಸ್ ವಿ ಇಂಟು ಡಿ ವೈ ಪ್ಲಸ್ ಐ ಇಂಟು ವಿ ಡಿ ಎಕ್ಸ್ ಪ್ಲಸ್ ಯು ಡಿ ವೈ ಬರುತ್ತೆ. ಸೊ ಎರಡು ಕಡೆ ಇಂಟಿಗ್ರೇಷನ್ಸ್ ಮಾಡಿದಾಗ ಸಪ್ರೇಟ್ ಮಾಡ್ಕೊಳ್ಳಿ. ಇಂಟಿಗ್ರೇಷನ್ ಮಾಡಿ ರಿಯಲ್ ಪಾರ್ಟಿಗೆ ಸಪ್ರೇಟ್ ಇಂಟಿಗ್ರೇಟ್ ಮಾಡ್ಕೊಳ್ಳಿ, ಇಮೇಜಿನರಿ ಪಾರ್ಟ್ಗೆ ಸಪ್ರೇಟ್ ಇಂಟಿಗ್ರೇಷನ್ ಸ್ಪ್ಲಿಟ್ ಮಾಡ್ಕೊಳ್ರಿ. ದಟ್ ಈಸ್ ಕ್ಲೋಸ್ ಇಂಟೆಗ್ರಲ್ ಆಫ್ ಸಿ ಎಫ್ ಆಫ್ ಝಡ್ ಡಿ ಝಡ್ ಈಕ್ವಲ್ಸ್ ಇಂಟೆಗ್ರಲ್ ಆಫ್ ಸಿ ಯು ಡಿ ಎಕ್ಸ್ ಮೈನಸ್ ವಿ ಡಿ ವೈ ಪ್ಲಸ್ ಐ ಇಂಟು ಕ್ಲೋಸ್ ಇಂಟೆಗ್ರಲ್ ಆಫ್ ಸಿ ವಿ ಡಿ ಎಕ್ಸ್ ಪ್ಲಸ್ ಯು ಡಿ ವೈ. ಇದನ್ನು ಸ್ಟಾರ್ ಅಂತ ಇಟ್ಕೊಳ್ರಿ, ಈಕ್ವೇಷನ್ ಸ್ಟಾರ್ ಅಂತ, ಅಥವಾ ಈಕ್ವೇಷನ್ 1 ಅಂತನಾರು ಇಟ್ಕೊಳ್ರಿ, ಈಕ್ವೇಷನ್ 2ನ ಏನಾರು ಇಟ್ಕೊಳ್ರಿ, ಸ್ಟಾರ್ ಎ ಏನಾದರೂ ಇಟ್ಕೊಳ್ಳಿ. ನಾವು ಬೈ ಗ್ರೀನ್ಸ್ ಥಿಯರಮ್ ಇನ್ ದ ಎಕ್ಸ್ ವೈ ಪ್ಲೇನ್, ಗ್ರೀನ್ಸ್ ಥಿಯರಮ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಎಕ್ಸ್ ವೈ ಪ್ಲೇನಲ್ಲಿ ಅಂದರೆ ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸ್ ಪ್ಲಸ್ ಕ್ಯೂ ಡಿ ವೈ ಇಸ್ ಈಕ್ವಲ್ ಟು ಡಬಲ್ ಇಂಟೆಗ್ರಲ್ ಆಫ್ ಡೋ ಕ್ಯೂ ಬೈ ಡೋ ಎಕ್ಸ್ ಮೈನಸ್ ಡೋ ಪಿ ಬೈ ಡೋ ವೈ ಇಂಟು ಡಿ ಎಕ್ಸ್ ಡಿ ವೈ. ಬೈ ಯೂಸಿಂಗ್ ದಿಸ್ ಗ್ರೀನ್ಸ್ ಥಿಯರಮ್ ಯೂಸ್ ಮಾಡ್ಕೊಂಡು ಈಕ್ವೇಷನ್ ಸ್ಟಾರ್ ಅಬ್ಸರ್ವ್ ಮಾಡ್ಕೊಳ್ಳಿ. ಅದರಲ್ಲಿ ಈಕ್ವೇಷನ್ ಸ್ಟಾರಲ್ಲಿ ಫಸ್ಟು ರಿಯಲ್ ಪಾರ್ಟಿಗೆ ಇಂಟಿಗ್ರೇಷನ್ ಅಪ್ಲೈ ಮಾಡಿ ಅದನ್ನು ಮಾತ್ರ ತೊಗೊಳ್ರಿ. ಫಸ್ಟು ಅಲ್ಲಿ ಪಿ ಅಂದರೆ ಯು ಇದೆ, ಕ್ಯೂ ಅಂದರೆ ಮೈನಸ್ ವಿ ಇದೆ. ಸೊ ನಾವು ಗ್ರೀನ್ಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಅದಕ್ಕೆ ಡಬಲ್ ಇಂಟೆಗ್ರಲ್ ಆಫ್ ಸಿ ಎಫ್ ಆಫ್ ಝಡ್ ಡಿ ಝಡ್ ಇಸ್ ಈಕ್ವಲ್ ಟು ಡಬಲ್ ಇಂಟೆಗ್ರಲ್ ಆಫ್, ಇಲ್ಲಿ ಕ್ಯೂ ಅಂದರೆ ಮೈನಸ್ ವಿ ಇರೋದ್ರಿಂದ ಮೈನಸ್ ಡೋ ಯು ಬೈ ಡೋ ಎಕ್ಸ್ ಮೈನಸ್ ಪಿ ಅಂದರೆ ಯು ಇದೆ, ದಟ್ ಈಸ್ ಡೋ ಯು ಬೈ ಡೋ ವೈ ಇಂಟು ಡಿ ಎಕ್ಸ್ ಡಿ ವೈ ಪ್ಲಸ್ ಅದೇ ರೀತಿ ಇಮೇಜಿನರಿ ಪಾರ್ಟಲ್ಲಿ ಇಂಟೆಗ್ರಲ್ಸ್ ತೊಗೊಳ್ರಿ. ಇಲ್ಲಿ ಪಿ ಅಂದರೆ ವಿ ಇದೆ, ಕ್ಯೂ ಅಂದರೆ ಯು ಇದೆ. ಸೊ ಅದಕ್ಕೆ ಗ್ರೀನ್ಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಡೋ ಯು ಬೈ ಡೋ ಎಕ್ಸ್ ಮೈನಸ್ ಡೋ ವಿ ಬೈ ಡೋ ವೈ ಡಿ ಎಕ್ಸ್ ಡಿ ವೈ ಆಗುತ್ತೆ. ಸೊ ಯೂಸಿಂಗ್ ಸಿ ಆರ್ ಈಕ್ವೇಷನ್ಸು ನಮಗೆ ಗೊತ್ತಿದೆ, ಕೌಚಿ-ರೆಹಮಾನ್ ಈಕ್ವೇಷನ್ಸು ಯು ಎಕ್ಸ್ ಈಸ್ ಈಕ್ವಲ್ ಟು ವಿ ವೈ ಆ್ಯಂಡ್ ಯು ವೈ ಈಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ಅಂತ. ಸೊ ಯು ಎಕ್ಸ್ ಮೀನ್ಸ್ ಡೋ ಯು ಬೈ ಡೋ ಎಕ್ಸ್, ವಿ ವೈ ಅಂದರೆ ಡೋ ವಿ ಬೈ ಡೋ ವೈ, ಯು ವೈ ಅಂದರೆ ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಮೈನಸ್ ಡೋ ವಿ ಬೈ ಡೋ ಎಕ್ಸ್. ಕ್ಲೋಸ್ಡ್ ಇಂಟೆಗ್ರಲ್ ಆಫ್ ಸಿ ಎಫ್ ಆಫ್ ಝಡ್ ಡಿ ಝಡ್ ಈಸ್ ಈಕ್ವಲ್ ಟು ಡಬಲ್ ಇಂಟೆಗ್ರಲ್ ಆಫ್ ಮೈನಸ್ ಡೋ ವಿ ಬೈ ಡೋ ಎಕ್ಸ್ ಹಂಗೆ ಬರ್ಕೊಂಡಿದ್ದೀನಿ, ಮೈನಸ್ ಡೋ ಯು ಬೈ ಡೋ ವೈಗೆ ಸಿ ಆರ್ ಈಕ್ವೇಷನ್ ಅಪ್ಲೈ ಮಾಡಿದ್ರೆ ಡೋ ವಿ ಬೈ ಡೋ ಎಕ್ಸ್ ಬರುತ್ತೆ ಇಂಟು ಡಿ ಎಕ್ಸ್ ಡಿ ವೈ ಪ್ಲಸ್ ಐ ಇಂಟು ಇಲ್ಲಿ ಡೋ ಯು ಬೈ ಡೋ ಎಕ್ಸ್ ಅಂದರೆ ಡೋ ವಿ ಬೈ ಡೋ ವೈ ಮೈನಸ್ ಡೋ ವಿ ಬೈ ಡೋ ವೈ ಹಂಗೆ ಬರ್ಕೊಂಡಿದ್ದೀನಿ ಇಂಟು ಡಿ ಎಕ್ಸ್ ಡಿ ವೈ. ಸೊ ಇಲ್ಲಿ ಮೈನಸ್ ಡೋ ವಿ ಬೈ ಡೋ ಎಕ್ಸ್ ಪ್ಲಸ್ ಡೋ ವಿ ಬೈ ಡೋ ಎಕ್ಸ್ ಕ್ಯಾನ್ಸಲ್ ಆಯಿತು. ಇಮ್ಯಾಜಿನರಿ ಪಾರ್ಟಲ್ಲಿ ಡೋ ವಿ ಬೈ ಡೋ ವೈ ಮೈನಸ್ ಡೋ ವಿ ಬೈ ಡೋ ಎಕ್ಸ್ ಎರಡು ಕ್ಯಾನ್ಸಲ್ ಆಗಿ 0 ಪ್ಲಸ್ ಐ ಇಂಟು 0 ದಟ್ ಈಸ್ ಈಕ್ವಲ್ ಟು 0 ಆಯಿತು. ದಿಸ್ ಇಂಪ್ಲೈಸ್ ಕ್ಲೋಸ್ ಇಂಟೆಗ್ರಲ್ ಆಫ್ ಸಿ ಎಫ್ ಆಫ್ ಝಡ್ ಡಿ ಝಡ್ ಈಸ್ ಈಕ್ವಲ್ ಟು 0 ಆಯಿತು. ಇದು ಕೌಚಿಸ್ ಇಂಟೆಗ್ರಲ್ ಥಿಯರಮ್ ಸ್ಟೇಟ್ಮೆಂಟ್ ಆ್ಯಂಡ್ ಪ್ರೂಫು. ಭಾಳ ಇಂಪಾರ್ಟೆಂಟು, ಭಾಳ ಸಿಂಪಲ್ ಇದೆ, ಎಕ್ಸಾಮ್ಗೆ ಓದ್ಕೊಳ್ಳಿ ಇದನ್ನು. ಇನ್ನು ನೆಕ್ಸ್ಟ್ ಬಂದು ಒಂದೆರಡು ಕರಾಲರಿಗಳು ಬರ್ತವೆ ಕೌಚಿಸ್ ಇಂಟೆಗ್ರಲ್ಸ್ ಥಿಯರಮ್ ಮೇಲೆ. ಅದು ಕಾನ್ಸಿಕ್ವೆನ್ಸಸ್ ಆಫ್ ಕೌಚಿಸ್ ಇಂಟೆಗ್ರಲ್ ಥಿಯರಮ್ ಅಂತೇಳಿ. ಅದು ಎರಡು ಕಾನ್ಸಿಕ್ವೆನ್ಸಸ್ ಆಫ್ ಕೌಚಿಸ್ ಇಂಟೆಗ್ರಲ್ ಥಿಯರಮ್ ಬರುತ್ತೆ. ಅದರಲ್ಲಿ ಫಸ್ಟ್ ಒನ್ನು, ಇಫ್ ಎಫ್ ಆಫ್ ಝಡ್ ಈಸ್ ಅನಲಿಟಿಕ್ ಫಂಕ್ಷನ್ ಇನ್ ಎ ರೀಜನ್ ಆರ್ ಆ್ಯಂಡ್ ಇಫ್ ಎ ಆ್ಯಂಡ್ ಬಿ ಆರ್ ಎನಿ 2 ಪಾಯಿಂಟ್ಸ್ ಇನ್ ಇಟ್, ದೆನ್ ಇಂಟೆಗ್ರಲ್ ಆಫ್ ಝಡ್ ಫ್ರಮ್ ಎ ಟು ಬಿ ಎಫ್ ಆಫ್ ಝಡ್ ಡಿ ಝಡ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಪಾತ್ ಜಾಯ್ನಿಂಗ್ ದಿ ಪಾಯಿಂಟ್ ಎ ಆ್ಯಂಡ್ ಬಿ ಅಂತ ಹೇಳ್ತಾನೆ. ಅದಕ್ಕೊಂದು ಡಯಾಗ್ರಾಮ್ ಸ್ಕೆಚ್ ಮಾಡ್ಕೊಳ್ರಿ. ಇಲ್ಲಿ ಡಯಾಗ್ರಾಮ್ ಸ್ಕೆಚ್ ಮಾಡ್ಕೊಂಡಾದ್ಮೇಲೆ ಅದನ್ನು ಡಿಫೈನ್ ಮಾಡ್ಕೊತ ಹೋಗಿ. ಲೆಟ್ C1 ಬಿ ದಿ ಆರ್ಕ್ ಜಾಯ್ನಿಂಗ್ ದಿ ಪಾಯಿಂಟ್ಸ್ ಎ ಆ್ಯಂಡ್ ಬಿ passes through the point P.
ದಟ್ ಈಸ್ ಆರ್ಕ್ ಎ ಪಿ ಬಿ ಈಸ್ ಈಕ್ವಲ್ ಟು C1. ಸೊ ಅದೇ ರೀತಿ C2 ಕರ್ವ್ ತಗೊಳ್ರಿ. ಲೆಟ್ C2 be the arc joining the point A and B passing through the point Q, that is ಅದನ್ನ ಆರ್ಕ್ ಎ ಕ್ಯೂ ಬಿ ಇಸ್ ಈಕ್ವಲ್ ಟು C2 ಅಂತ ಇಟ್ಕೊಳ್ರಿ. ಬೈ ಕೌಚಿಸ್ ಇಂಟೆಗ್ರಲ್ ಥಿಯರಮ್ ಏನು ಹೇಳುತ್ತೆ, ಇಂಟೆಗ್ರಲ್ ಆಫ್ ಕ್ಲೋಸ್ ಇಂಟೆಗ್ರಲ್ ಅಂದರೆ ಕಂಪ್ಲೀಟ್ ಕರ್ವ್ ಅದು. ಕ್ಲೋಸ್ ಇಂಟೆಗ್ರಲ್ ಆಫ್ ಸಿ ಅಂದರೆ ಏನಾಗುತ್ತೆ ಅಲ್ಲಿ, ಎ ಪಿ ಬಿ ಕ್ಯೂ ಎ ಎಫ್ ಆಫ್ ಝಡ್ ಡಿ ಝಡ್ ಇಸ್ ಈಕ್ವಲ್ ಟು 0 ಆಯಿತು. ಸೊ ಅದಷ್ಟನ್ನು ಸ್ಪ್ಲಿಟ್ ಮಾಡ್ಕೊಂಡ್ರೆ ಇಂಟೆಗ್ರಲ್ ಆಫ್ ಆರ್ಕ್ ಎ ಪಿ ಬಿ ಎಫ್ ಆಫ್ ಝಡ್ ಡಿ ಝಡ್ ಪ್ಲಸ್ ಇಂಟೆಗ್ರಲ್ ಆಫ್ ಆರ್ಕ್ ಬಿ ಕ್ಯೂ ಎ ಎಫ್ ಆಫ್ ಝಡ್ ಡಿ ಝಡ್ ಇಸ್ ಈಕ್ವಲ್ ಟು 0. ಇಂಟೆಗ್ರಲ್ ಆಫ್ ಆರ್ಕ್ ಎ ಪಿ ಬಿ ಎಫ್ ಆಫ್ ಝಡ್ ಡಿ ಝಡ್ ಮೈನಸ್ ಆಫ್ ಆರ್ಕ್ ಎ ಕ್ಯೂ ಬಿ ಎಫ್ ಆಫ್ ಝಡ್ ಡಿ ಝಡ್ ಇಸ್ ಈಕ್ವಲ್ ಟು 0. ಯಾಕೆ ಅಂದರೆ ಅಲ್ಲಿ ಮೇಲ್ಗಡೆಗೆ ಬಿ ಕ್ಯೂ ಎ ಅಂತ ತೊಗೊಂಡಿದ್ದೀನಿ. ಬಿ ಕ್ಯೂ ಎ ಈಸ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಹಾಗೆ ಕ್ಲಾಕ್ ವೈಸ್ ಡೈರೆಕ್ಷನ್ಸ್ ತೊಗೊಂಡ್ರೆ ಮೈನಸ್ ಆರ್ಕ್ ಎ ಕ್ಯೂ ಬಿ ಆಗುತ್ತೆ. ಸೊ ಎ ಪಿ ಬಿ ಅಂದರೆ ನಾವು ಕರು C1 ಅಂತ ತೊಗೊಂಡಿದ್ದೀವಿ. ಆರ್ಕ್ ಎ ಕ್ಯೂ ಬಿಗೆ ಕರು C2 ಅಂತ ತೊಗೊಂಡಿರೋದ್ರಿಂದ ಇಂಟೆಗ್ರಲ್ ಆಫ್ C1 ಎಫ್ ಆಫ್ ಝಡ್ ಡಿ ಝಡ್ ಮೈನಸ್ ಇಂಟೆಗ್ರಲ್ ಆಫ್ C2 ಎಫ್ ಆಫ್ ಝಡ್ ಡಿ ಝಡ್ ಇಸ್ ಈಕ್ವಲ್ ಟು 0. ದೇರ್ಫೋರ್ ಇಂಟೆಗ್ರಲ್ ಆಫ್ C1 ಎಫ್ ಆಫ್ ಝಡ್ ಡಿ ಝಡ್ ಇಸ್ ಈಕ್ವಲ್ ಟು ಮೈನಸ್ ಇರೋದು ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಂಡೋದ್ರೆ ಇಂಟೆಗ್ರಲ್ ಆಫ್ C2 ಎಫ್ ಆಫ್ ಝಡ್ ಡಿ ಝಡ್ ಆಗುತ್ತೆ. ದೇರ್ಫೋರ್ ಇಂಟೆಗ್ರಲ್ ಆಫ್ ಝಡ್ ಫ್ರಮ್ ಎ ಟು ಬಿ ಎಫ್ ಆಫ್ ಝಡ್ ಡಿ ಝಡ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಪಾತ್ ಆಫ್ ದಿ ಇಂಟಿಗ್ರೇಷನ್. ಇದು ಎಕ್ಸಾಮ್ಗೆ ಏನು ಕೇಳೋದಿಲ್ಲ, ಅದನ್ನು ಓದ್ಕೊಂಡಿರಿ. ನೆಕ್ಸ್ಟ್ ಕರಲರಿ 2 ಕಾನ್ಸಿಕ್ವೆನ್ಸಸ್ ಆಫ್ ಕೌಚಿಸ್ ಥಿಯರಮ್ 2. ಇದನ್ನು ಸಾಕಷ್ಟು ಹುಡುಗರು ಡೌಟ್ಸ್ ಕೇಳಿದ್ದಾರೆ ನನ್ನ ಹತ್ರ. ಲಾಸ್ಟ್ ಸರಿ ಹಾಕಿದ್ದೆ ನಾನು ಗ್ರೂಪಲ್ಲಿ. ಸರ್ ಯಾಕೋ ಅರ್ಥ ಆಗಲಿಲ್ಲ, ಇನ್ನೊಂದು ಸರಿ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ ನನಗೆ, ಹಾಗಾಗಿ ಹೇಳ್ತಿದ್ದೀನಿ. ಇಫ್ C1 and C2 are two simple closed curves such that C2 is lies within C1. C2 ಕರ್ವು C1 ಒಳಗಡೆ ಇದೆ and if f of z is analytic inside and on a closed boundary of the annular region between C1 and C2, then integral of C1 f of z dz is equal to integral of C2 f of z dz. ಇಲ್ಲೂ ಅಷ್ಟೇ ಡಯಾಗ್ರಾಮ್ ಸ್ಕೆಚ್ ಮಾಡ್ಕೊಳ್ಳಿ ನೀಟಾಗಿ. ಅದು ಡಯಾಗ್ರಾಮನ್ನು ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗಿ. ಲೆಟ್ C1 and C2 ಆರ್ ಬೋತ್ ಡಿಸ್ಕ್ರೈಬ್ಡ್ ಇನ್ ದ ಪಾಸಿಟಿವ್ ಡೈರೆಕ್ಷನ್ಸ್. ಭಾಳ ಇಂಪಾರ್ಟೆಂಟ್ ಇದು. C1 C2 ಎರಡೂ ಹೆಂಗೆ ಡಿಸ್ಕ್ರೈಬ್ ಮಾಡಿದ್ವಿ, ಪಾಸಿಟಿವ್ ಡೈರೆಕ್ಷನ್ಸಲ್ಲಿ ಡಿಸ್ಕ್ರೈಬ್ ಮಾಡ್ಕೊಳ್ಳಿ. ಅಸ್ಯೂಮ್ ಮಾಡ್ಕೊಳ್ಳಿ ಆ ಥರ ಎರಡು ಪಾಸಿಟಿವ್ ಡೈರೆಕ್ಷನ್ಸ್ ಆಗಿದೆ ಅಂದರೆ ಒಂದೇ ಡೈರೆಕ್ಷನ್ಸಲ್ಲಿದೆ ಅಂತೇಳಿ. ಲೆಟ್ ಅಸ್ ಇಂಟ್ರೊಡ್ಯೂಸ್ ದ ಲೈನ್ ಎ ಬಿ. ದ ಪಾಯಿಂಟ್ ಎ ಆನ್ C2 ಆ್ಯಂಡ್ ದ ಪಾಯಿಂಟ್ ಬಿ ಆನ್ C1. ಅಲ್ಲಿ ಸ್ವಲ್ಪ ಎ ಆ್ಯಂಡ್ C2 ಅಂತ ಇದೆ, ಅದು ಎ ಆನ್ C2 ಆ್ಯಂಡ್ ದ ಪಾಯಿಂಟ್ ಬಿ ಆನ್ C1 ಅಂತ ಬರ್ಕೊಳ್ಳಿ. ದ ರೀಜನ್ ಆರ್ ಬಿಟ್ವೀನ್ C1 ಆ್ಯಂಡ್ C2 ಇನ್ ಕ್ಲೋಸ್ಡ್ ಕಾಂಟೂರ್ ಡಿಫೈನ್ಡ್ ಬೈ ಲೈನ್ ಎ ಬಿ, ಆರ್ಕ್ ಬಿ ಬಿ, ಲೈನ್ ಬಿ ಎ ಆ್ಯಂಡ್ ಆರ್ಕ್ ಎ ಎ. ಬೈ ಕೌಚಿಸ್ ಇಂಟೆಗ್ರಲ್ ಥಿಯರಮ್ ಇಂಟೆಗ್ರಲ್ ಆಫ್ ದ ಕ್ಲೋಸ್ಡ್ ಕಾಂಟೂರ್ ಅಂತಂದರೆ ಇದು ಒಂದೇ ಕ್ಲೋಸ್ಡ್ ಕಾಂಟೂರ್ ಅಂತ ತೊಗೊಂಡ್ರೆ ಇಂಟೆಗ್ರಲ್ ಆಫ್ ಎಫ್ ಆಫ್ ಝಡ್ ಕ್ಲೋಸ್ಡ್ ಕಾಂಟೂರ್ ಹೆಂಗೆ ಬರೀತೀವಿ ಅಂತಂದರೆ ಎ ಬಿ ಬಿ ಎ ಎ ಇಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಎ ಬಿ ಎಫ್ ಆಫ್ ಝಡ್ ಡಿ ಝಡ್ ಲೈನ್ ಎ ಬಿ ಎಫ್ ಆಫ್ ಝಡ್ ಡಿ ಝಡ್ ಪ್ಲಸ್ ಇಂಟೆಗ್ರಲ್ ಆಫ್ ಆರ್ಕ್ ಬಿ ಬಿ ಎಫ್ ಆಫ್ ಝಡ್ ಡಿ ಝಡ್ ಪ್ಲಸ್ ಲೈನ್ ಬಿ ಇಂಟೆಗ್ರಲ್ ಆಫ್ ಲೈನ್ ಬಿ ಎ ಎಫ್ ಆಫ್ ಝಡ್ ಡಿ ಝಡ್ ಪ್ಲಸ್ ಇಂಟೆಗ್ರಲ್ ಆಫ್ ಆರ್ಕ್ ಎ ಎ ಎಫ್ ಆಫ್ ಝಡ್ ಡಿ ಝಡ್. ದಟ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಎ ಬಿ ಎಫ್ ಆಫ್ ಝಡ್ ಡಿ ಝಡ್ ಪ್ಲಸ್ ಬಿ ಬಿ ಆರ್ಕಿಗೆ ನಾವು B1 ಅಂತ ತೊಗೊಂಡಿರೋದ್ರಿಂದ C1 ಅಂತ ತೊಗೊಂಡಿರೋದ್ರಿಂದ ಇಂಟೆಗ್ರಲ್ ಆಫ್ C1 ಎಫ್ ಆಫ್ ಝಡ್ ಡಿ ಝಡ್ ಮೈನಸ್ ಇಂಟೆಗ್ರಲ್ ಆಫ್ ಬಿ ಎನ ಎ ಬಿ ಅಂತ ತೊಗೊಂಡ್ರೆ ದಟ್ ಈಸ್ ಮೈನಸ್ ಆಫ್ ಇಂಟೆಗ್ರಲ್ ಆಫ್ ಎ ಬಿ ಎಫ್ ಆಫ್ ಝಡ್ ಡಿ ಝಡ್ ಆಗುತ್ತೆ. ಹಾಗೆ ಆರ್ಕ್ ಎ ಎ ಈಸ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸ್ ಇರೋದ್ರಿಂದ ಮೈನಸ್ ಆಫ್ C2 ಇಂಟೆಗ್ರಲ್ ಆಫ್ C2 ಎಫ್ ಆಫ್ ಝಡ್ ಡಿ ಝಡ್ ಈಸ್ ಈಕ್ವಲ್ ಟು 0 ಆಯಿತು. ಸೊ ಇಂಟೆಗ್ರಲ್ ಆಫ್ ಎ ಬಿ ಎಫ್ ಆಫ್ ಝಡ್ ಡಿ ಝಡ್ ಮೈನಸ್ ಇಂಟೆಗ್ರಲ್ ಆಫ್ ಎ ಬಿ ಎಫ್ ಆಫ್ ಝಡ್ ಡಿ ಝಡ್ ಕ್ಯಾನ್ಸಲ್ ಆಯಿತು. ದೇರ್ಫೋರ್ ಇಂಟೆಗ್ರಲ್ ಆಫ್ C1 ಎಫ್ ಆಫ್ ಝಡ್ ಡಿ ಝಡ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ C2 ಎಫ್ ಆಫ್ ಝಡ್ ಡಿ ಝಡ್ ಆಗುತ್ತೆ. ಇದು ಭಾಳ ಸಿಂಪಲ್ ಇದೆ. ಇದನ್ನು ಭಾಳಷ್ಟು ಹುಡುಗರು ಡೌಟ್ಸ್ ಕೇಳಿದರು. ಇನ್ನೊಂದು ಸರಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕ್ಲೀನಾಗಿ ಇದನ್ನು ನೋಟ್ಸ್ ಬರ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗಲಿಲ್ಲ ಇನ್ನೊಂದು ಸರಿ ಹೇಳಿ, ನಾನು ಇನ್ನೊಂದು ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದನ್ನು. ಇನ್ನು ನೆಕ್ಸ್ಟ್ ಥಿಯರಮ್ ಬಂದು ಕೌಚಿಸ್
ಇಂಟೆಗ್ರಲ್ ಫಾರ್ಮುಲಾ ಇದಷ್ಟೇ ಭಾಳ ಇಂಪಾರ್ಟೆಂಟ್. ಇದು ಭಾಳಷ್ಟು ಸರಿ ಹುಡುಗರು ಥೇರಮ್, ಇಂಟೆಗ್ರಲ್ಸ್ ಥೇರಮ್ ಮತ್ತು ಇಂಟೆಗ್ರಲ್ಸ್ ಫಾರ್ಮುಲಾ ಕನ್ಫ್ಯೂಷನ್ ಮಾಡ್ಕೊಂಡು ಇದನ್ನು ಇದಕ್ಕೆ ಬರೆದಿರ್ತಾರೆ. ಇದು ಭಾಳ ಇಂಪಾರ್ಟೆಂಟ್ ಎಕ್ಸಾಮಿಗೆ. ನಾನು ಅವಾಗಲೇ ಹೇಳಿದೆ ಫಸ್ಟೇ, ಕೌಚಿಸ್ ಇಂಟೆಗ್ರಲ್ ಫಾರ್ಮುಲಾ ಮತ್ತು ಕೌಚಿಸ್ ಇಂಟೆಗ್ರಲ್ ಥೇರಮ್ ಎರಡು ಇಂಪಾರ್ಟೆಂಟ್ ಇರೋದ್ರಿಂದ ಇವನ್ನ ನೀವು ಮನೇಲಿ ಕೂತು ಅಭ್ಯಾಸ ಮಾಡಿ. ಇವೆರಡರಲ್ಲಿ ಒಂದು ಥೇರಮ್ನ ಎಕ್ಸಾಮಿಗೆ ಕೇಳ್ತಾನೆ ಇರ್ತಾರೆ ಭಾಳಷ್ಟು ಸರಿಯಾ. ಸೊ ಸ್ಟೇಟ್ ಆ್ಯಂಡ್ ಪ್ರೂವ್ ಕೌಚಿಸ್ ಇಂಟೆಗ್ರಲ್ ಫಾರ್ಮುಲಾ. ಸ್ಟೇಟ್ಮೆಂಟ್: ಇಫ್ ಎಫ್ ಆಫ್ ಝಡ್ ಈಸ್ ಅನಲಿಟಿಕ್ ಫಂಕ್ಷನ್ ವಿತಿನ್ ಆ್ಯಂಡ್ ಆನ್ ಎ ಕ್ಲೋಸ್ಡ್ contour C, if f of z is any point, then closed integral of C f of z divided by z minus z naught dz is equal to 2 pi I f of z naught. ಆರ್ ಅಥವಾ ಈ ಥರನೂ ಕೇಳ್ತಿರ್ತಾರೆ, ಎಫ್ ಆಫ್ ಝಡ್ ನಾಟ್ ಇಸ್ ಈಕ್ವಲ್ ಟು ಆ 2 ಪೈನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 1 ಡಿವೈಡ್ ಬೈ 2 ಪೈ ಐ ಇಂಟು ಕ್ಲೋಸ್ಡ್ ಇಂಟೆಗ್ರಲ್ ಆಫ್ ಸಿ ಎಫ್ ಆಫ್ ಝಡ್ ಡಿವೈಡೆಡ್ ಬೈ ಝಡ್ ಮೈನಸ್ ಝಡ್ ನಾಟ್ ಇಂಟು ಡಿ ಝಡ್. ಸೊ ಸಿಂಪಲ್ ಇದೆ ಪ್ರೂಫ್ನು. ಡಯಾಗ್ರಾಮ್ ಸ್ಕೆಚ್ ಮಾಡ್ಕೊಳ್ಳಿ ಒಂದು. ಏನು ಹೇಳ್ತಾರೆ ಫಸ್ಟಲ್ಲಿ ಪ್ರೂಫಲ್ಲಿ, ಗಿವನ್ ಡೇಟಾ ಎಫ್ ಆಫ್ ಝಡ್ ಈಸ್ ಅನಲಿಟಿಕ್ ಇನ್ಸೈಡ್ ಆ್ಯಂಡ್ ಆನ್ ಎ ಕ್ಲೋಸ್ಡ್ ಸಿ. ಎಫ್ ಆಫ್ ಝಡ್ ಈಸ್ ಅನಲಿಟಿಕ್ ಫಂಕ್ಷನ್ಸ್ ಅಂತ ಹೇಳಿದ್ದಾನೆ ಇನ್ಸೈಡ್ ಆ್ಯಂಡ್ ಆನ್ ಎ ಕ್ಲೋಸ್ಡ್ ಸಿನಲ್ಲಿ. ದೆನ್ ವಿ ಅಸ್ಯೂಮ್ ಫೈ ಆಫ್ ಝಡ್ ಈಸ್ ಈಕ್ವಲ್ ಟು ಎಫ್ ಆಫ್ ಝಡ್ ಡಿವೈಡ್ ಬೈ ಝಡ್ ಮೈನಸ್ ಝಡ್ ನಾಟ್ ಈಸ್ ಆಲ್ಸೋ ಅನಲಿಟಿಕ್ ಇನ್ಸೈಡ್ ಆ್ಯಂಡ್ ಆನ್ ಎ ಕ್ಲೋಸ್ಡ್ ಕಾಂಟೂರ್ ಸಿ. ಅಂದರೆ ಇಲ್ಲಿ ಎಫ್ ಆಫ್ ಝಡ್ ಈಸ್ ಅನಲಿಟಿಕ್, z minus z naught is analytic, then phi of z is also analytic ಅಂತ ಹೇಳಿ ಅರ್ಥ ಮಾಡ್ಕೊಂಬಂತೀವಿ. ಇಲ್ಲಿ phi of z is analytic ಅಂತಂದರೆ ಎಫ್ ಆಫ್ ಝಡ್ಡು ಅನಲಿಟಿಕ್ ಆಗಿರುತ್ತೆ, z minus z naught ಸಹ ಅನಲಿಟಿಕ್ ಆಗಿರುತ್ತೆ, ಎಕ್ಸೆಪ್ಟ್ ದ ಪಾಯಿಂಟ್ z is equal to z naught. ಅದೊಂದು ಪಾಯಿಂಟ್ ಬಿಟ್ಟು ಇನ್ನೆಲ್ಲ ಇದರಲ್ಲೂ ಎಫ್ ಆಫ್ ಝಡ್ಡು ಅನಲಿಟಿಕ್ ಇರುತ್ತೆ, z minus z naught ಅನಲಿಟಿಕ್ ಆಗಿರುತ್ತೆ. ಹಾಗಾಗಿ phi of z ಅನಲಿಟಿಕ್ ಫಂಕ್ಷನ್ಸ್ ಆಗುತ್ತೆ. ಲೆಟ್ ಅಸ್ ಡ್ರಾ ಎ ಸರ್ಕಲ್ ವಿತ್ ಸೆಂಟರ್ z naught ಆ್ಯಂಡ್ ರೇಡಿಯಸ್ ಆರ್. ಅಲ್ಲೊಂದು ಸರ್ಕಲ್ನ ಸ್ಕೆಚ್ ಮಾಡ್ಕೊಳ್ಳಿ ಡಯಾಗ್ರಾಮಲ್ಲಿ. ಝಡ್ ನಾಟ್ ಆಸ್ ದ ಸೆಂಟರ್ ಆ್ಯಂಡ್ ಆರ್ ಇಸ್ ದಿ ರೇಡಿಯಸ್. ಅಲ್ಲಿ ಡಯಾಗ್ರಾಮ್ ನಾನು ಹಾಕಿದ್ದೀನಿ C1 ಅಂತೇಳಿ. ಆ ಥರ ಡಯಾಗ್ರಾಮ್ ಸ್ಕೆಚ್ ಮಾಡ್ಕೊಳ್ಳಿ. ನಮಗೆ ಗೊತ್ತಿದೆ ಈಕ್ವೇಷನ್ ಆಫ್ ದಿ ಸರ್ಕಲ್ ಏನಂತೇಳಿ. ದ ಈಕ್ವೇಷನ್ ಆಫ್ ದಿ ಸರ್ಕಲ್ ಈಸ್ ಮಾಡ್ಯುಲಸ್ ಆಫ್ ಝಡ್ ಮೈನಸ್ ಝಡ್ ನಾಟ್ ಈಸ್ ಈಕ್ವಲ್ ಟು ಆರ್ ವಿತ್ ಸೆಂಟರ್ ಝಡ್ ನಾಟ್. ಅದನ್ನು ನಾವು ಅಟ್ ಎನಿ ಪಾಯಿಂಟ್ ಆನ್ ದಿ ಸರ್ಕಲ್ ತೊಗೊಂಡ್ರೆ ಝಡ್ ಈಸ್ ಈಕ್ವಲ್ ಟು ಝಡ್ ನಾಟ್ ಪ್ಲಸ್ ಆರ್ ಇಂಟು ಇ ಪವರ್ ಐ ಥೀಟಾ ಬಿ ಎನಿ ಪಾಯಿಂಟ್ ಆನ್ ದಿ ಸರ್ಕಲ್. ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ಝಡ್ ಈಸ್ ಈಕ್ವಲ್ ಟು ಝಡ್ ನಾಟ್ ಈಸ್ ಎ ಸೆಂಟರ್ ದಟ್ ಈಸ್ ಕಾನ್ಸ್ಟೆಂಟ್ ಟರ್ಮು 0 ಆಗುತ್ತೆ. ಡಿ ಝಡ್ ಈಸ್ ಈಕ್ವಲ್ ಟು ಆರ್ ಇಂಟು ಐ ಇ ಪವರ್ ಐ ಥೀಟಾ ಡಿ ಥೀಟಾ ಆಯಿತು. ಬೈ ಕಾನ್ಸಿಕ್ವೆನ್ಸಸ್ ಆಫ್ ಕೌಚಿಸ್ ಥಿಯರಮ್ ಏನು ಹೇಳುತ್ತೆ, ಇಂಟೆಗ್ರಲ್ ಆಫ್ ಸಿ ಫೈ ಆಫ್ ಝಡ್ ಡಿ ಝಡ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ C1 ಫೈ ಆಫ್ ಝಡ್ ಡಿ ಝಡ್. ಸೊ ಅದೇ ರೀತಿ ನಾವು ಫೈ ಆಫ್ ಝಡ್ ಅಂದರೆ ಮೇಲೆ ನಾವು ಏನು ತೊಗೊಂಡಿದ್ದೀವಿ, ಎಫ್ ಆಫ್ ಝಡ್ ಬೈ ಝಡ್ ಮೈನಸ್ ಝಡ್ ನಾಟ್ ಅಂತ ತೊಗೊಂಡಿದ್ವಿ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಲ್ಲಿ closed integral of C f of z divided by z minus z naught dz that is equal to closed integral of C1 f of z divided by z minus z naught into dz that is equal to the curve C1 ಅನ್ನೋದೇನದು ಈಕ್ವೇಷನ್ ಆಫ್ ದಿ ಸರ್ಕಲ್. ಈಕ್ವೇಷನ್ ಆಫ್ ದಿ ಸರ್ಕಲಲ್ಲಿ ಥೀಟಾ ಇಸ್ ವೆರಿ ಫ್ರಮ್ 0 to 2 ಪೈ ಆಗಿರೋದ್ರಿಂದ ಇಂಟೆಗ್ರಲ್ ಆಫ್ 0 to 2 ಪೈ ಎಫ್ ಆಫ್ ಝಡ್, ಝಡ್ ಅಂದರೆ ಏನು ತೊಗೊಂಡಿದ್ದೀವಿ ನಾವಿಲ್ಲಿ ಝಡ್ ನಾಟ್ ಪ್ಲಸ್ ಆರ್ ಇಂಟು ಇ ಪವರ್ ಐ ಥೀಟಾ ತೊಗೊಂಡಿದ್ದೀವಿ. ಹಂಗಾಗಿ ಎಫ್ ಆಫ್ ಝಡ್ ನಾಟ್ ಪ್ಲಸ್ ಆರ್ ಇಂಟು ಇ ಪವರ್ ಐ ಥೀಟಾ ಡಿವೈಡೆಡ್ ಬೈ ಝಡ್ ಮೈನಸ್ ಝಡ್ ನಾಟ್. ಝಡ್ ಮೈನಸ್ ಝಡ್ ನಾಟ್ ಏನಾಗುತ್ತೆ ಅವಾಗ, ಇಲ್ಲಿ ಝಡ್ ಇಸ್ ಈಕ್ವಲ್ ಟು ಝಡ್ ನಾಟ್ ಪ್ಲಸ್ ಆರ್ ಇಂಟು ಇ ಪವರ್ ಐ ಥೀಟಾ ಇದೆ. ಝಡ್ ನಾಟ್ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಬಂದರೆ ಝಡ್ ಮೈನಸ್ ಝಡ್ ನಾಟ್ ಈಸ್ ಈಕ್ವಲ್ ಟು ಆರ್ ಇಂಟು ಇ ಪವರ್ ಐ ಥೀಟಾ ಆಗುತ್ತೆ. ಅದನ್ನೇ ನಾನು ಇಲ್ಲಿ ಬರೆದಿದ್ದೀನಿ, ಆರ್ ಇಂಟು ಇ ಪವರ್ ಐ ಥೀಟಾ. ಮತ್ತು ಡಿ ಝಡ್ಡನ್ನು ಬರ್ಕೊಂಡಿದ್ದೀನಿ. ಡಿ ಝಡ್ ಏನಿದೆ ಆರ್ ಐ ಇ ಪವರ್ ಐ ಥೀಟಾ ಡಿ ಥೀಟಾ. ಸೊ ಅದರಲ್ಲಿ ಆರ್ ಇ ಪವರ್ ಐ ಥೀಟಾ ಆರ್ ಇ ಪವರ್ ಐ ಥೀಟಾ ಕ್ಯಾನ್ಸಲ್ ಆಗೋಯಿತು. ನೆಕ್ಸ್ಟ್ ಸಪೋಸ್ ಇಫ್ ಸರ್ಕಲಲ್ಲಿ ನೀವು ಡಯಾಗ್ರಾಮ್ಸ್ ನೋಡ್ಕೊಳ್ಳಿ, ಇಫ್ ಆರ್ ಈಸ್ ವೆರಿ ವೆರಿ ಸ್ಮಾಲ್ ಅಂತ ಆಯಿತು ಅಂದರೆ ಆರ್ ಇಸ್ ಈಕ್ವಲ್ ಟು 0 ಆಯಿತು ಅಂತಂದರೆ ವಿ ಕ್ಯಾನ್ ಗೆಟ್ ಓನ್ಲಿ ಝಡ್ ನಾಟ್. ಸೊ ಇಲ್ಲಿ ಏನಾದ್ರು ಆರು ತೀರಾ ಕಮ್ಮಿ ಆಗ್ತಾ ಬಂದು ಮಿಕ್ಕಿದ್ರೆ ಮಿಕ್ಕಿದ ರೇಡಿಯಸ್ 0 ಆಯಿತು ಅಂದರೆ ಏನಾಗುತ್ತೆ, ಓನ್ಲಿ ಝಡ್ ನಾಟ್ ಪಾಯಿಂಟ್ ಅಷ್ಟೇ ಮಿಗುತ್ತೆ. ಹಾಗಾಗಿ ಕ್ಲೋಸ್ಡ್ ಇಂಟೆಗ್ರಲ್ ಆಫ್ ಸಿ ಎಫ್ ಆಫ್ ಝಡ್ ಡಿವೈಡ್ ಬೈ ಝಡ್ ಮೈನಸ್ ಝಡ್ ನಾಟ್ ಡಿ ಝಡ್ ದಟ್ ಈಸ್ ಈಕ್ವಲ್ ಟು 2 ಇಂಟೆಗ್ರಲ್ ಆಫ್ 0 to 2 ಪೈ ಐ ಹಂಗೆ ಬರ್ಕೊಂಡಿದ್ದೀನಿ. ಇಲ್ಲಿ ಎಫ್ ಆಫ್ ಝಡ್ ನಾಟ್ ಪ್ಲಸ್ ಆರ್ ಇಂಟು ಇ ಪವರ್ ಐ ಥೀಟಾದಲ್ಲಿ ಆರ್ 0 ಆಯಿತು ಅಂತಂದರೆ ವಿ ಗಿಟ್ ಓನ್ಲಿ ಎಫ್ ಆಫ್ ಝಡ್ ನಾಟ್ ಇಂಟು ಡಿ ಥೀಟಾ ಉಳಿಯುತ್ತೆ. ಸೊ ಐ ಇಂಟು ಎಫ್ ಆಫ್ ಝಡ್ ನಾಟ್ ಈಸ್ ಕಾನ್ಸ್ಟೆಂಟ್ ಟರ್ಮ್ ಆಗಿರೋದ್ರಿಂದ ಇಂಟಿಗ್ರೇಷನ್ ಆಫ್ ಡಿ ಥೀಟಾ ಈಸ್ ಥೀಟಾ ಫಾರ್ ಲಿಮಿಟ್ 0 to 2 ಪೈ. ಸೊ ಅಪ್ಪರ್ ಲಿಮಿಟ್ ಥೀಟಾಗೆ ಕೊಟ್ಟರೆ 2 ಪೈ ಆ್ಯಂಡ್ ಲೋವರ್ ಲಿಮಿಟ್ 0 ಕೊಟ್ಟರೆ 0 ಆಗುತ್ತೆ. 2 ಪೈ ಮೈನಸ್ 0 ಈಸ್ 2 ಪೈ ಉಳಿಯುತ್ತೆ. ದ ಕ್ಲೋಸ್ಡ್ ಇಂಟೆಗ್ರಲ್ ಆಫ್ ಸಿ ಎಫ್ ಆಫ್ ಝಡ್ ಡಿವೈಡ್ ಬೈ ಝಡ್ ಮೈನಸ್ ಝಡ್ ನಾಟ್ ಡಿ ಝಡ್ ಈಸ್ ಈಕ್ವಲ್ ಟು 2 ಪೈ ಐ ಇಂಟು ಎಫ್ ಆಫ್ ಝಡ್ ನಾಟ್ ಆರ್ ಎಫ್ ಆಫ್ ಝಡ್ ನಾಟ್ ಹಂಗೆ ಇಟ್ಕೊಂಡು 2 ಪೈ ಐ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ
ಇಂಟೆಗ್ರಲ್ ಆಫ್ ಕ್ಲೋಸ್ ಇಂಟೆಗ್ರಲ್ ಆಫ್ ಸಿ ಎಫ್ ಆಫ್ ಝಡ್ ಡಿವೈಡ್ ಬೈ ಝಡ್ ಮೈನಸ್ ಝಡ್ ನಾಟ್ ಡಿ ಝಡ್. ಭಾಳ ಇಂಪಾರ್ಟೆಂಟ್ ಥಿಯರಮು, ಎಕ್ಸಾಮಲ್ಲಿ 100% ಕೇಳ್ತಾ ಇರ್ತಾರೆ. ಸೀರಿಯಸ್ಸಾಗಿ ಓದ್ಕೊಳ್ಳಿ ಇದನ್ನು. ಸೊ ಅದೇ ರೀತಿ ನೆಕ್ಸ್ಟು ಜನರಲೈಸ್ಡ್ ಕೌಚಿಸ್ ಇಂಟೆಗ್ರಲ್ ಫಾರ್ಮುಲಾ ಅಂತ ಇದೆ. ಇದು ಎಲ್ಲೋ ಅಕೇಶನಲ್ಲಿ ಒಂದೊಂದು ಸರಿ ಕೇಳ್ತಿರ್ತಾನೆ. ಇದೇನಂತ ಕಷ್ಟ ಇಲ್ಲ, ನೋಡ್ಕೊಳ್ಳಿ ಒಂದು ಸರಿ, ಸಾಧ್ಯವಾದರೆ ಓದಿ. ಇದೇನಂತ ಇಂಪಾರ್ಟೆಂಟ್ ಏನಲ್ಲ, ಬಟ್ ಒಂದೊಂದು ಎಲ್ಲ ಅಕೇಶನಲ್ಲಿ ಒಂದು ಸರಿ ನೆನ್ನೆ ಕೇಳಿರಂಗೆ ಕಾಣ್ತದೆ. ಸ್ಟೇಟ್ಮೆಂಟ್: ಇಫ್ ಎಫ್ ಆಫ್ ಝಡ್ ಈಸ್ ಅನಲಿಟಿಕ್ ಫಂಕ್ಷನ್ ವಿತಿನ್ ಆನ್ ಎ ಕ್ಲೋಸ್ಡ್ ಕಾಂಟೂರ್ ಸಿ and z naught is any point, then f power n of z naught is equal to n factorial divided by 2 pi I closed integral of c f of z divided by z minus z naught whole to the power of n plus 1 into dz. ಸೊ ನಮಗೆ ಹಿಂಗೆ ಕೌಚಿಸ್ ಇಂಟೆಗ್ರಲ್ ಫಾರ್ಮುಲಾ ಪ್ರೂವ್ ಮಾಡಿದ್ವಿ, ಅದು ಬರ್ಕೊಳ್ಳಿ. ಬೈ ಕೌಚಿಸ್ ಇಂಟೆಗ್ರಲ್ ಫಾರ್ಮುಲಾ ಎಫ್ ಆಫ್ ಝಡ್ ನಾಟ್ ಈಸ್ ಈಕ್ವಲ್ ಟು 1 divided by 2 pi I ಇಂಟೆಗ್ರಲ್ ಆಫ್ ಸಿ ಎಫ್ ಆಫ್ ಝಡ್ ಡಿವೈಡ್ ಬೈ ಝಡ್ ಮೈನಸ್ ಝಡ್ ನಾಟ್ ಇಂಟು ಡಿ ಝಡ್. ಸೊ ಇದಕ್ಕೆ ಇಲ್ಲಿ ಎಫ್ ಪವರ್ ಎನ್ ಆಫ್ ಝಡ್ ಅಂದರೆ nth ಡೆರಿವೇಟಿವ್ ಆಫ್ ಎಫ್ ಆಫ್ ಝಡ್ ನಾಟ್ ಅಂತೇಳಿ. ಎಫ್ ಪವರ್ ಎನ್ ಆಫ್ ಝಡ್ ನಾಟ್ ಅಂದರೆ nth ಟೈಮ್ ಡಿಫ್ರೆನ್ಷಿಯೇಟ್ ಮಾಡ್ಬೇಕು. ಅದಕ್ಕೆ ಬೋತ್ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್ ಎರಡಕ್ಕೂ nth ಟೈಮ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಫಸ್ಟ್ ಒಂದು ಸರಿ ಡಿಫ್ರೆನ್ಷಿಯೇಟ್ ಮಾಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಝಡ್ ನಾಟ್ ಅಂಡರ್ ದಿ ಇಂಟೆಗ್ರಲ್ ಸೈನ್ ವಿ ಹ್ಯಾವ್ ಇಂಟಿಗ್ರೇಷನ್ ವಿತ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಝಡ್ ನಾಟ್ ಮಾಡಿದ್ರೆ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಝಡ್ ನಾಟ್ ಈಸ್ ಎಫ್ ಡ್ಯಾಶ್ ಆಫ್ ಝಡ್ ನಾಟ್ ಆಯಿತು. 1 divided by 2 pi I closed integral of c f of z into dou by dou z naught of z minus z naught ನ್ಯೂಮರೇಟರ್ ತೊಗೊಂಡೋದ್ರೆ z minus z naught whole power minus 1 dz ಆಗುತ್ತೆ. f dash of z naught is equal to 1 divided by 2 pi I closed integral of c f of z into integration of z minus z naught whole power minus 1 with respect to z naught ಆಗಿರೋದ್ರಿಂದ minus 1 into z minus z naught whole power minus 2 ಇಂಟಿಗ್ರೇಷನ್ ಆಫ್ z ಮೈನಸ್ z ನಾಟ್ಗೆ ವಿತ್ ರೆಸ್ಪೆಕ್ಟ್ ಟು z ನಾಟ್ ಈಸ್ minus 1 into dz. minus 1 into minus 1 ಪ್ಲಸ್ 1 ಆಯಿತು. ಪ್ಲಸ್ 1 ಹೊರಗಡೆ ತೊಗೊಂಡಿದ್ದೀನಿ, ಅದನ್ನು 1 ಫ್ಯಾಕ್ಟೋರಿಯಲ್ ಅಂತ ಬರ್ಕೊಂಡಿದ್ದೀನಿ. 1 ಫ್ಯಾಕ್ಟೋರಿಯಲ್ ಈಸ್ ನಥಿಂಗ್ ಬಟ್ 1. ಯಾಕೆ ಅಂದರೆ ನಮಗೆ ಥಿಯರಮಲ್ಲಿ ಪ್ರೂಫು n ಫ್ಯಾಕ್ಟೋರಿಯಲ್ ಇರೋದ್ರಿಂದ ಹಾಗಾಗಿ ನಾನು 1 ಫ್ಯಾಕ್ಟೋರಿಯಲ್ ಅಂತ ಬರ್ಕೊಂಡಿದ್ದೀನಿ. ದೇರ್ಫೋರ್ ಎಫ್ ಡ್ಯಾಶ್ ಆಫ್ z ನಾಟ್ ಈಸ್ ಈಕ್ವಲ್ ಟು 1 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 pi I ಇಂಟೆಗ್ರಲ್ ಆಫ್ ಸಿ ಎಫ್ ಆಫ್ z ಡಿವೈಡೆಡ್ ಬೈ z ಮೈನಸ್ z ನಾಟ್ ಹೋಲ್ ಸ್ಕ್ವೇರ್ ಡಿ ಝಡ್ ಆಯಿತು. ಸೊ ಎಗೈನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು z ನಾಟ್ ಅಂಡರ್ ದಿ ಇಂಟೆಗ್ರಲ್ ಸೈನ್ ಇನ್ನೊಂದು ಸರಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಅದನ್ನೇ ಎಫ್ ಡ್ಯಾಶ್ ಆಫ್ z ನಾಟ್ ಇನ್ನೊಂದು ಸರಿ ಇಂಟಿಗ್ರೇಟ್ ಮಾಡಿದ್ರೆ ಎಫ್ ಡಬಲ್ ಡ್ಯಾಶ್ ಆಫ್ z ನಾಟ್ ಆಯಿತು. 1 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 pi ಕಾನ್ಸ್ಟೆಂಟ್ ಟರ್ಮ್ ಹಂಗೆ ಇಟ್ಕೊಂಡಿರ್ತೀನಿ ಹೊರಗಡೆ. ಕ್ಲೋಸ್ಡ್ ಇಂಟೆಗ್ರಲ್ ಆಫ್ ಸಿ ಎಫ್ ಆಫ್ z ಇಂಟು ಡೋ ಬೈ ಡೋ ಝಡ್ ಆಫ್ z ಮೈನಸ್ z ನಾಟ್ ಹೋಲ್ ಟು ದಿ ಪವರ್ ಆಫ್ minus 2 ಇಂಟು ಡಿ ಝಡ್. ಮೇಲ್ಗಡೆಗೆ ಎಫ್ ಆಫ್ ಝಡ್ ಡಿವೈಡ್ ಬೈ ಝಡ್ ಮೈನಸ್ ಝಡ್ ನಾಟ್ ಹೋಲ್ ಸ್ಕ್ವೇರ್ನ ಅದರಲ್ಲಿ ಝಡ್ ಮೈನಸ್ ಝಡ್ ನಾಟ್ ಹೋಲ್ ಸ್ಕ್ವೇರ್ ನ್ಯೂಮರೇಟರ್ ತೊಗೊಂಡೋದ್ರೆ ಝಡ್ ಮೈನಸ್ ಝಡ್ ನಾಟ್ ಸ್ಕ್ವೇರ್ ಹೋಲ್ ಪವರ್ minus 2 ಆಯಿತು. ಯಾಕೆ ಥರ ಮಾಡ್ತಿದ್ದೀನಿ ಅಂದರೆ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತೇಳಿ ನ್ಯೂಮರೇಟರ್ ತೊಗೊತಿದ್ದೀನಿ ಅಷ್ಟೇ. ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 pi I ಇಂಟೆಗ್ರಲ್ ಆಫ್ ಸಿ ಎಫ್ ಆಫ್ ಝಡ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಝಡ್ ಮೈನಸ್ ಝಡ್ ನಾಟ್ ಹೋಲ್ ಟು ದಿ ಪವರ್ ಆಫ್ minus 2 ಅಂದರೆ minus 2 ಇಂಟು z minus z naught whole power minus 3 ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಆಫ್ z minus z ನಾಟ್ಗೆ minus 1 ಬರುತ್ತೆ ಇಂಟು ಡಿ ಝಡ್ ಆಯಿತು. minus 2 ಇಂಟು minus 1 ಇಸ್ ಪ್ಲಸ್ 2 ಆಯಿತು. ಪ್ಲಸ್ 2 ಇಂಟು 1 ಫ್ಯಾಕ್ಟೋರಿಯಲ್ ಇಸ್ 2 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 pi I ಕ್ಲೋಸ್ಡ್ ಇಂಟೆಗ್ರಲ್ ಆಫ್ ಸಿ ಎಫ್ ಆಫ್ ಡಿವೈಡ್ ಬೈ z minus z naught ಹೋಲ್ ಕ್ಯೂಬ್ ಡಿ ಝಡ್. 2 ಫ್ಯಾಕ್ಟೋರಿಯಲ್ ಮತ್ತು 2ನ ಕ್ಯಾನ್ಸಲ್ ಮಾಡ್ಕೊಬೋದು, ಹಂಗೆ ಇಟ್ಕೊಳ್ಳಿ. ಯಾಕೆ ನಮಗೆ n ಫ್ಯಾಕ್ಟೋರಿಯಲ್ ಬೇಕಾಗಿರೋದ್ರಿಂದ ಯಾವುದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ಬೇಡಿ ಇಲ್ಲಿ. ಸೊ ಸಿಮಿಲರ್ಲಿ ಇನ್ನೊಂದು ಸರಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಫ್ ತ್ರಿಬಲ್ ಡ್ಯಾಶ್ ಆಫ್ ಝಡ್ ನಾಟ್ ಇಸ್ ಈಕ್ವಲ್ ಟು 2 ಫ್ಯಾಕ್ಟೋರಿಯಲ್ ಇನ್ನೊಂದು ಸರಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರ್ತದೋ ಆ ಟರ್ಮ್ಸು 3 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 pi I ಇಂಟೆಗ್ರಲ್ ಆಫ್ ಎಫ್ ಆಫ್ ಝಡ್ ಡಿವೈಡ್ ಬೈ ಝಡ್ ಮೈನಸ್ ಝಡ್ ನಾಟ್ ಹೋಲ್ ಪವರ್ 4 ಡಿ ಝಡ್ ಆಗುತ್ತೆ. ಸೊ ಅದೇ ರೀತಿ ಡಿಫ್ರೆನ್ಷಿಯೇಟ್ ಮಾಡ್ಕೊತ ಸೊ ಆನ್ ಅಪ್ ಟು nth ಟರ್ಮಿಗೆ ಬಂದರೆ ಎಫ್ ಪವರ್ ಎನ್ ಆಫ್ ಝಡ್ ನಾಟ್ ಈಸ್ ಈಕ್ವಲ್ ಟು 3 ಸರಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3 ಫ್ಯಾಕ್ಟೋರಿಯಲ್ ಬಂತು. n ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 pi I ಬಂತು. ಇಂಟೆಗ್ರಲ್ ಆಫ್ ಎಫ್ ಆಫ್ ಝಡ್ ಡಿವೈಡ್ ಬೈ ಸೊ ಥರ್ಡ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಝಡ್ ಮೈನಸ್ ಝಡ್ ನಾಟ್ ಹೋಲ್ ಪವರ್ 4 ಬಂತು. ಅಂದರೆ 1 ಟೈಮ್ ಜಾಸ್ತಿ ಆಯಿತು. nth ಟರ್ಮ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿನಾಮಿನೇಟರ್ಲಿ ಝಡ್ ಮೈನಸ್ ಝಡ್ ನಾಟ್ ಹೋಲ್ ಪವರ್ n ಪ್ಲಸ್ 1 ಡಿ ಝಡ್ ಆಯಿತು. ಸೊ ಇಷ್ಟು ಥಿಯರಮ್ಗಳನ್ನ ಬರ್ಕೊಂಡು ಅಭ್ಯಾಸ ಮಾಡಿ. ಇದ್ರ ಮೇಲೆ ಪ್ರಾಬ್ಲಮ್ಸ್ಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹಾಕ್ತೇನೆ.